ಏ ವೀಣಾ, ಯಾರ ಅವರು? ನೋಡರಿ ಹುಡುಗ್ಯಾರು ಎಷ್ಟು ಭಾರಿ ಇದ್ದಾರ ನೋಡು. ಡ್ರೆಸ್ ನೋಡು, ಚಸ್ಮಾ ನೋಡು, ಭಾರಿ ಅವ. ಹಂಗೆ ಹೇರ್ ಸ್ಟೈಲ್ ಇವ್ರಾಗ ಪ್ರಿಯಾ ಒಬ್ಬೇಕೆ ಮಾಡ್ಕೊತಿದ್ಲು, ಇನ್ನೊಬ್ರು ಆಕಿ ಟಾಂಗ್ ಕೊಡಾಕ ಬಂದ್ರಾಳ. ಈಕಿ ನೋಡ ಎಂತಪ್ಪರಿ ಮೀಡಿ ಹಾಕೊಂಡಾಳ, ನೋಡ್ಲಿಕ್ಕೆ ಮುಖಾರೆ ದೊಡ್ಡ ಕಣಂಗ್ ಕಾಣ್ತಾಳ. ಮಾತಾಡ್ಸುಂಬಾ ಯಾರಂತೇಳಿ. ಯಾರೇ ನೀವು, ಯಾರ ಮನೆಗೆ ಬಂದಿರಿ ಊರಾಗ? ಏ ಸುಮಾ, ಅವರು ನಮ್ಮ ಇಬ್ಬರನ್ನ ಕುನ ಹಿಡಿದಿಲ್ಲ. ಈಗ ನೋಡಿ ನಾ ಹೆಂಗ್ ಮಾಡ್ತೀನಿ ಅವ್ರಿಗೆ ಅಂತ. ನಾವ ಗೌರ್ಮೆಂಟ್ ವರ್ಕರ್ ರೀ, ನಾವು ಸೋಷಿಯಲ್ ಸರ್ವಿಸ್ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ. ಮೇಲಿನ ಆಫೀಸರು ಊರನ್ನ ಸರ್ವೆ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ, ಸ್ವಲ್ಪ ಊರನ್ನ ತೋರಿಸ್ತೀರಾ? ಹೌದ್ರಿ, ಆಯ್ತು ಹೇಳ್ರಿ, ತೋರಿಸ್ತೀವಂತ. ಯಾವಾಗ ಬಂದಿರಿ ನೀವು? ಅಯ್ಯೋ ನಾವ ಯಾಕೆ ಕೇಳ್ತೀರಾ ಬಿಡಿ, ಬೆಳಿಗ್ಗೆನೆ ಬಂದಿದ್ದೀವ್ರಿ. ಏನು ಊಟ ಸರಿ ಇಲ್ರಿ ಇಲ್ಲಿ. ಹೋಟೆಲ್ ನೋಡಿದ್ರೆ ತಟ್ಟೆ ಹೋಟೆಲ್ ಇದೆ, ಅಲ್ಲಿ ಬರೀ ಚುರ್ಮುರಿ ಸೂಸ್ಲಾ ಬಜ್ಜಿ ಅಂತೆ. ನಮ್ಗರೆ ಅದು ಆಗದೇ ಇಲ್ಲ. ಬಿಸಿಲು ಬೇರೆ ಮೇಲೆ, ಸಿಕ್ಕಾಪಟ್ಟೆ ಬಿಸಿಲಪ್ಪ ಇಲ್ಲಿ. ಕೋಲ್ಡ್ ಡ್ರಿಂಕ್ಸ್ ಸಹಿತ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. ಏನ್ರಿ ನಿಮ್ಮೂರು ಒಂಚೂರು ಸರಿಯಾಗಿಲ್ಲಪ್ಪ, ಏನು ಯಾವ ಫೆಸಿಲಿಟಿನೂ ಇಲ್ಲ ಇಲ್ಲಿ. ಅಯ್ಯ ಹಳ್ಳಿ ರೀ, ಮತ್ತೆ ಇಲ್ಲಿ ಸಣ್ಣ ಸಣ್ಣ ಹೋಟೆಲ್ ಇಟ್ಟಿರ್ತಾರೆ, ದೊಡ್ಡ ದೊಡ್ಡ ಹೋಟೆಲ್ ಇರಂಗಿಲ್ರಿ. ಗುಡ್ಸಲು ಅಂತ ಹೋಟೆಲ್ ಇಟ್ಕೊಂಡು ಕೂತಿರ್ತಾರ್ರಿ. ಚಾನೆ ಜಾಸ್ತಿ ಮಾಡ್ತಾರಿಲ್ಲ ನಮ್ಮ ಕಡೆ. ಚುರ್ಮುರ್ ಸೂಸ್ಲಾ ಬಜಿನೇ ಭಾಳ ಫೇಮಸ್ ರೀ, ಹಂಗಾಗಿ ಅವೇ ಮಾಡ್ತಾರ್ರಿ. ನಿಮಗೇನು ಊಟ ಬೇಕು ಹೇಳ್ರಿ, ನಮ್ಮ ಮನೆಗೆ ಬರ್ರಿ, ಊಟ ಮಾಡಿ ಬರಕಂತ್ರಂತ. ಅಯ್ಯೋ ಥ್ಯಾಂಕ್ಸ್ ರೀ, ಪರಿಚಯ ಇಲ್ದವ್ರನ್ನ ಈ ಥರ ಮನೆಗೆ ಊಟಕ್ಕೆ ಕರಿತಿರಲ್ವಾ, ತುಂಬಾ ಥ್ಯಾಂಕ್ಸ್. ನಮ್ಗಂತೂ ಭಾಳ ಖುಷಿ ಆಯ್ತು ನೋಡಿ. ಅಯ್ಯ ಹಂಗ್ರಿ, ಮತ್ತೆ ಒಬ್ರಿಗೊಬ್ರು ಆಗ್ಬೇಕಿಲ್ರಿ. ನೀವು ಡ್ರೆಸ್ ಭಾರಿ ಹಾಕೊಂಡಿರ್ಬಿಡ್ರಿ. ಹೋ ಹೌದಾ, ಥ್ಯಾಂಕ್ ಯು ಸೋ ಮಚ್. ಅಂದಾಗೆ ಈ ಊರಲ್ಲಿ ಒಬ್ರು ಸುಂದ್ರಿ ಅಂತ ಇದಾರಂತಲ್ವಾ, ಪಂಚಾಯತಿಗೇನೋ ಮೆಂಬರ್ ಏನೋ ಇದ್ದಾರಂತೆ, ಹೇಗೆ ರೀ ಅವರು? ಈ ಆಕಿಂದ ಯಾಕೆ ಕೇಳ್ತೀರಿ, ಭಾಳ ಸೊಕ್ರಿ ಆಕಿಂದು, ಅತಿ ಅಂದ್ರೆ ಅತಿ ಸೊಕ್ರಿ. ನೀವೇನಾರ ಆಕಿನ ಮಾತಾಡ್ಸ್ಲಿಕ್ಕೆ ಹೋದ್ರಿ ಅಂತ ತಿಕ್ಕೋರಿ, ಒಟ್ಟ ಹಚ್ಕೊಳಂಗಿಲ್ರಿ ಆಕಿ ಯಾರನು. ಮಂದಿ ಬೇಡ ಮಕ್ಕಳು ಬೇಡ್ರಿ, ಬರೇ ಆಡ್ಕೋತಾಳ್ರಿ ಮನಿ 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 ತಿರುಗಾಡಿ. ಬರೀ ಅವ್ರಿಗೆ ಇವ್ರಿಗೆ ಜಗಳ ಹಚ್ಚೋದು ಚುಚ್ಚೋದು, ಇದೇ ನೋಡ್ರಿ ಆಕಿನ ಕೆಲಸ. ಅದಕ್ಕಂತಾನೆ ಆಕಿ ಒಂದು ಹೆಸರು ಇಟ್ಟಾರಿ ನಮ್ಮ ಊರಾಗ, ಚಾರ್ ಮಾರಿ ಸುಂದ್ರಿ ಅಂತೇಳಿ. ಭಾಳ ಡೇಂಜರ್ ಇದ್ದ ಬಿಡ್ರಿ. ಆಕೆ ಹಾಕ್ಬೇಕ್ರಿ ನಿಮಗ? ಹೌದಾ, ಆ ಥರ ಎಲ್ಲ ಇದ್ದಾಳ ಅವಳು? ಆದರೆ ಅಲ್ಲಿ ಆಫೀಸಲ್ಲಿ ಆ ಥರ ನೇಮ್ ಇಲ್ಲ ಅಲ್ಲ ಅವಳದು. ತುಂಬ ಒಳ್ಳೆ ಕೆಲಸ ಮಾಡಿದಾಳಂತೆ. ಇಷ್ಟು ದಿನ ಆದವ್ರು ಯಾರು ಈ ಥರ ವರ್ಕ್ ಮಾಡಿಲ್ಲ, ಸುಂದ್ರಿ ಮಾತ್ರ ಈ ಥರ ವರ್ಕ್ ಮಾಡ್ತಿದ್ದಾಳೆ ಪಂಚಾಯತಿಯಲ್ಲಿ, ಊರನ್ನ ಚೆನ್ನಾಗಿ ನೋಡ್ಕೋತಿದ್ದಾಳೆ ಅಂತ ಮೇಲ್ಗಡೆ ಎಲ್ಲ ಮಾತಾಡ್ತಿದ್ರಲ್ವಾ, ಅದು ಸುಳ್ಳ ಹಾಗಾದ್ರೆ? ಮಾಡ್ಯಾಳ ಬಿಡ್ರಿ, ಕೆಲಸ ಮಾಡ್ಸಾಳ ಇಲ್ಲ ಅನ್ನಂಗಿಲ್ರಿ. ಆದ್ರ ಕೆಲಸನೂ ಮಾಡಿಸ್ತಾಳಲ್ರಿ, ಆದ್ರ ಆಡ್ಕೊಳ್ಳೋ ಚಟ ಭಾಳದ್ರಿ ಈಕಿನ ಬಲ್ಲಿ. ಹೌದಾ, ಇದೆಲ್ಲ ನಮ್ಗೆ ಗೊತ್ತಾಗಲ್ಲ ಬಿಡ್ರಿ ಮೇಲ್ಗಡೆ ಇರೋರಿಗೆ. ಆಮೇಲೆ ಇನ್ನೊಬ್ರು ಸುಮಾ ಅಂತ ಇದಾರಲ್ವಾ, ಅವ್ರು ಹೇಗೆ? ಈ ಆಕಿಂದಂತ್ರು ತೀರಾ ಹೆಚ್ಚಿನ್ರಿ, ಘನ ಸೊಕ್ರಿ ಆಕಿಗೆ. ಮಾಮಿ ಮಾಮಿ ಅಂತೇಳಿ ಸಂತನ ಮಾಮಿಯರ ಮನ್ಯಾಗ ಇರ್ತಾಳ್ರಿ. ಮಾಮಿ ಏನ್ ಹೇಳ್ತಾಳ ಅದನ್ನ ಉಗುಳು ಹಾಕಿದ್ರೆ ದಾಟಂಗಿಲ್ರಿ. ಆಕಿ ಮಾಮಿ ಅಂದ್ರ ಇವ್ರಿಗೆ ಶ್ರೀಮಂತ್ರಿ ಅವರು, ಅವ್ರ ಮನ್ಯಾಗ ಇರ್ತಾಳ್ರಿ ಸಂತನ. ಅವ್ರ ಏನಂತಾರ ಅದನ್ನ ಕೇಳ್ಕೊಂಡು ಅವ್ರ ಮನ್ಯಾಗ ಬಿದ್ದಿರ್ತದ್ರಿ. ನಮಗೂ ಆಕಿನ ಕಂಡ್ರೆ ಇಷ್ಟ ಆಗಂಗಿಲ್ರವ. ಸುಂದ್ರಿದು ಸುಮಾಂದು ಭಾಳ ಫ್ರೆಂಡ್ಶಿಪ್ ರೀ, ಹಂಗಾಗಿ ಆಕಿನ ಹೆಸರು ಹೇಳಿರ್ಬೇಕ್ರಿ ನಿಮಗೆ ಮ್ಯಾಲೆ ಬಂದಾಗ. ಮೀಟಿಂಗ್ ಗಿಟಿಂಗ್ ಬಂದಿರ್ತಾಳಲ್ಲ ಅವಾಗ ಏನ್ರಿ? ಸುಮಾ ಅಂದ್ರೆ ಹೆಂಗ್ ಗೊತ್ತ್ರಿ ನಿಮಗ? ಅದೇ ರೀ, ನೀವು ಹೇಳ್ತಿರಲ್ವಾ ಇವಾಗಲೇ ಮೀಟಿಂಗ್ ಬಂದಾಗ ಹೇಳ್ತಾಳೆ ಅಂತ. ಮೀಟಿಂಗ್ ಬಂದಲ್ಲೇ ಹೇಳಿದ್ಲು, ಸುಮಾ ನನ್ನ ಕ್ಲೋಸ್ ಫ್ರೆಂಡು, ತುಂಬಾ ಒಳ್ಳೆಯವಳು ಅಂತ ಹೇಳಿದ್ಲು ಅವಳು, ಅದಕ್ಕೆ ಕೇಳ್ತೇನೆಪ್ಪ ನಾನು. ಆಕಿನ ಹೆಸರು ಹೇಳಲ್ರಿ? ಹಿಂಗೆ ನೋಡ್ರಿ, ಯಾರ ಹೆಸರು ಬೇಕಾಗಿರ್ತದಲ್ಲ ಅವ್ರ ಹೆಸರು ಹೇಳ್ತಾರ್ರಿ. ನಮ್ಮ ಜೊತೆನೂ ಮನಾರು ಕ್ಲೋಸ್ ಇದ್ದ ಬಿಡ್ರಿ ಆಕಿ ಸುಂದ್ರಿ. ನಮ್ಮ ಹೆಸರು ಏನು ಹೇಳಿಲ್ಲಲ್ರಿ ಅಲ್ಲಿ. ನಾ ಏನ್ ಹೇಳ್ತೇನ್ರಿ, ಯಾಕೆಂದ ಬಾ ಅಂದ್ರೆ ಬಾ ದಿಮಾಕ್ರಿ ಯಾಕೆಂತು ಸುಂದ್ರಿದು. ಅಂತ ದಿಮಾಕ್ತಾನ ನಾ ಏನ್ ಮಾಡಿನವ, ಸಾಕ್ಷವ ಹೆಂಗ ಮಾತಾಡ್ತಾರ ನೋಡು. ಮತ್ ಇವ್ರು ಆಡ್ಕೊಳಾರ್ದರು ಚಾಜ್ವಂತ್ರಿ ಇವ್ರು. ನನ್ ಬಗ್ಗೆನೇ ಹಿಂಗೆಲ್ಲ ಹೇಳ್ತೀರಿ? ನಾ ಯಾರಂತ ತಿಳ್ಕೊಂಡಿರಿ? ನಾನೇ ಸುಂದ್ರಿ ತಿಳ್ಕೊರಿ. ಸುಂದ್ರಿ ನೀನಾ? ಮತ್ತೀಕಿ ಯಾರು? ಇಷ್ಟೊತ್ತನ ಹೇಳಿದ್ರಲ್ಲ ಸಂತೆ ನಮ್ಮ ಮಾಮಿ ಮನೆಗೆ ಬಿದ್ದಿರ್ತಾಳಂತ, ಅದೇ ಸುಮಾನೇ ನಾನು. ನಾ ಏನ್ ನಿನ್ ಕೆಟ್ಟತನ ಮಾಡಿದ್ನೆವ್ವ? ಸಾಕ್ಷವ್ವ ವೀಣವ್ವ ಬಾರಿ ಇದ್ದಿರೇಳ. ಮುಂದೆಷ್ಟು ನೈಸ್ ಮಾತಾಡ್ತೈತಿರಲ್ಲ, ಹಿಂದಿದ್ರ ಇಂಥ ಗುಣಗಳವ ನಿಮ್ಮ. ಮತ್ತ ಒಳ್ಳೆಯವ್ರಿ ಇವ್ರ, ಹಂಗೆ ಏನು ಮಾತಾಡಂಗಿಲ್ವಾ ನಾವು ಅಂತೀರಿ. ಹಂಗಲ್ಲ ಸುಮ್ಮ, ನಾ ಯಾರ ಬೇರೆದಾರ ಅಂತ ತಿಳ್ಕೊಂಡು ಅದು ಫ್ಲೋನೇ ಬಂದ್ಬಿಡ್ತೇವ ಹಂಗೆ. ನಾ ಏನ್ ನಿಮ್ ಬಗ್ಗೆ ಹೇಳ್ಬೇಕಂತೇನು ಹೇಳಿಲ್ಲ. ಅವ್ರು ನೀವೇ ಕೇಳಿದ್ರವಾ ಕೆದ್ರಿ ಕೆದ್ರಿ, ಹಂಗೆ ಕೇಳ್ಬಾರ್ದಾಗಿತ್ತಿಲ್ಲ ಸುಮ್ಮ. ಯಾರಿಗೆ ಅಲ್ಲಿ ನೋಡ, ಅವ್ರು ಇಲ್ಲಾರ್ದಾಗ ಅವ್ರ ಬಗ್ಗೆ ಕೇಳಿದ್ರ ಇಂಥವೇ ಬರ್ತಾವ. ಯಾರು ಒಳ್ಳೇದ್ ಹೇಳ್ತಾರ ಹೇಳು? ಎಲ್ಲರೂ ಹಿಂಗೆ ಕೆಟ್ಟದ್ದ ಹೇಳ್ತಾರ. ಅದ್ರಂಗ ನಾನು ಹೇಳಿದ್ನವ, ಅದ್ರಾಗ ಏನ್ ತಪ್ಪದ? ಸುಮ್ನೆ ಶಿಟ್ಟಿಗೆ ಏರ್ಬಾಡ್ರಿ ಹೇಳ್ರಿ ಸುಮ್ಮ, ಏನ್ ಆಗಂಗಿಲ್ಲ. ಹಂಗೆ ಹೇಳಿವಿ ಸುಂದ್ರಿ ನಾವು. ಯಾರು ನೋಡ್ಬೇಕಂದ್ರಿ ಸದ್ದ, ಅವ್ರು ಇಲ್ಲಾರ್ದಾಗ ಕೇಳಿದ್ರ ಯಾರ ಒಳ್ಳೇದ್ ಹೇಳ್ತಾರನು? ನೀನೇ ಹೇಳ್ತೇನು ಸುಂದ್ರಿ, ನನ್ನ ಬಗ್ಗೆ ಕೇಳಿದ್ರೆ ಹೇಳಿ ನೋಡಮಂತ. ಹಂಗೆ ನಾವು ಹೇಳಿವವ, ಎಲ್ಲರೂ ಹೇಳ್ತಾರ ತಗೋ, ನೀವೇನು ಹಿಂಗೆ ಸಿಟ್ಟಿಗೆ ಏರ್ಬೇಡ್ರಿ. ಅದು ಇರ್ಲಿ, ನೀವೇನ ಹೆಂಗ್ ತಯಾರಾಗಿರಲ್ಲ, ಯಾವಾಗ ತಗೊಂಬಂದಿರಿ? ಏನ್ ಸುದ್ದಿ? ಡ್ರೆಸ್ಸು ಬಾರೇ ಆಯ್ತವ. ನಾವು ಒಂಚೂರು ಕುನ ಹಿಡಿದಿಲ್ಲ ನಿಮ್ಮ, ಮಸ್ತ್ ಕಾಣಿಸ್ಲಿಕ್ಕತ್ತೀರಿ ಬಿಡ.
ಮತ್ತ ಮಸ್ತ್ ಕಾಣಿಸ್ಲಿ ಅಂತಾನೆ ತಗೊಂಡ್ ಬಂದ್ ಹಾಕೊಂಡಿವಿ. ನಿಮ್ಕಿಂತ ಬಲ ಕಾಣಿಸ್ಲಿಕತ್ತೀವಿ ನಾವ್, ಹೌದಿಲ್ಲ? ಹೌದವ, ನಮ್ಕಿಂತಾನೆ ಚಂದ ಕಾಣಿಸ್ಲಿಕತ್ತೀರಿ. ಅಲ್ಲ, ನಮಗ್ ಎಷ್ಟ್ ಅಂತಿದ್ರಿ ಹೇಳ್ಸಂದ್ರಿ, ಸಾಕ್ಷಿ ವೀಣಾ ಬರೀ ಡ್ರೆಸ್ ಹಾಕೋತಾರವಾ, ಭಜನಿಗೆ ಬಂದ್ರು ಡ್ರೆಸ್ ಹಾಕೊಂಡೇ ಬರ್ತಾರ, ಅವಕ್ಕಂತೂ ಬುದ್ಧಿನೇ ಇಲ್ಲ ಅಂತೇಳಿ ಹೇಳೋರು ಈಗ ಒಮ್ಮಿಂದೊಮ್ಮೆ ಎಷ್ಟು ಚೇಂಜ್ ಆಗ್ಬಿಟ್ಟಿರಲ್ವಾ? ನಿನ್ ಚುಟ್ಲಾ ಏನ್, ನಿನ್ ಚಸ್ಮಾ ಏನ್, ಸುಮಾ ನೀ ಏನ ಮಿಡಿ ಹಾಕೊಂಡ್ ಬಿಟ್ಟಿಯಲ್ಲ, ಭಾರಿ ಭಾರಿ ಕಾಣಿಸ್ಲಿಕತ್ತೀರಿ ಬಿಡ. ಮತ್ತ ನೀವೆಷ್ಟು ಮೆರಿತಿದ್ರಿ, ಏನ್ ಸುದ್ದಿ, ನೀವ್ ಇಬ್ರೇ ಡ್ರೆಸ್ ಹಾಕೊಳ್ಳೋರು ಅನ್ನೋರ್ ಗತೆ. ಏನ ಇವ ಸಂತನ ಸೀರೆ ಉಟ್ಕೊಂಡೇ ಇರ್ತಾವ, ಅವಕ್ಕಂತ್ರು ಏನು ಗೊತ್ತಿಲ್ಲ, ಒಟ್ಟ ಡ್ರೆಸ್ಸೇ ಹಾಕೊಳಂಗಿಲ್ಲ ಅವರು, ಹಂಗ ಹಿಂಗ ಅಂತಿದ್ರಲ್ವಾ? ಅದಕ್ಕೆ ನಿಮ್ಕಿಂತ ಬಲ ಡ್ರೆಸ್ ತಗೊಂಡ್ ಬಂದಿವಿ ನಾವು, ಗೊತ್ತಾ? ಹೌದ್ ಬಿಡವ, ನಮ್ಕಿಂತ ಬಾರಿನೇ ತಗೊಂಬಂದಿರಿ. ಕೆಟ್ಟ ಸಿಹಿ ಕಾಣಕತ್ತಾವ ಸಣ್ಣ ಹುಡುಗರ್ಗತಿ, ಗೊತ್ತಿಲ್ಲಾರ್ದು ಹಾಕೊಂಡ್ರೆ ಹಿಂಗೆ ಆಗದ ಅದು. ಏನ ಕುಯ್ಕರಿಯಕತ್ತಲ್ವಾ ವೀಣವ್ವ, ಏನಾರ ಅನ್ನೋದಿತ್ತ ಸೀದಾ ಅನ್ನ ನನ್ನ ಮುಂದ. ನಾ ಇನ್ ಮುಂದ್ ಇದು ಅಷ್ಟೇ ಅಲ್ಲ, ಇನ್ನು ಚೇಂಜ್ ಡ್ರೆಸ್ ಹಾಕೋತಾಳ ಸುಂದ್ರಿ. ಯಾವಕ್ಕೆರ ಏನಾರ ಅಂದ್ರಿ ಅಂತಿಕ್ಕೋ, ಬಾಯಿಗೆ ಸೀದಾ ಜಿಗಟ್ ಪಟ್ಟಿನೇ ಬಡ್ದು ಬಿಡ್ತೀನಿ ತಂದ್. ಈ ಸುಂದ್ರಿ ನೇದ್ರ ಹಾಕೊಂಡ್ರ ಗೊತ್ತಲ್ಲ ಗಮ್ಮತ್ತು ಹೆಂಗಿರ್ತದಂತ. ಅಲ್ಲ, ನಿಮ್ ಮನೆಗೆ ಏನು ಒಂದಿಲ್ಲನೋ ಅಂತ ಕೇಳ್ತಿರಲ್ಲ, ಏನಂತಾರ? ಅವರೇ ಇಷ್ಟಪಟ್ಟು ಭಾರಿ ಮಸ್ತ್ ಆಗ್ಯಾವ ಅಂತ ಹೇಳ್ಯಾರ. ಇನ್ ಮುಂದ ಡ್ರೆಸ್ ಹಾಕೋರಿ, ಸೀರೆ ಹಾಕೋಬೇಡ್ರಿ ಅಂತಾನೆ ಹೇಳ್ಯಾರ. ನಾವು ಇನ್ ಮುಂದ ಹಿಂಗೆ ಇರ್ತೀವಿ, ನಿಮ್ಗತ್ತೆ ಅವೇ 2 ಚೂಡಿದಾರ್ ಹಾಕೊಂಡಿರಂಗಿಲ್ಲ, ನಾವು ವೆರೈಟಿ ಹಾಕೋತೀವಿ, ಗೊತ್ತನು? ಹಾಕೋರಿ, ನಾವ್ಯಾಕೆ ಬೇಡ, ನಮ್ ಚಡ್ಡಿ ಹಾಕೊಂಡ್ ತಿರ್ಗಾಡ್ರಿ, ನಿಮ್ಗೆ ಯಾರು ಬೇಡ ಅಂತಾರ? ಅಂತ ದಿಮಾಕಿನ ಮಾತು ಮಾತಾಡ್ಬೇಡ ಸಾಕ್ಷಿ, ನನಗೆ ಇಷ್ಟ ಆಗಂಗಿಲ್ಲ. ಅಷ್ಟು ಓವರ್ ಆಗಿ ಮಾಡಂಗಿಲ್ಲ ನಾವು, ನಮಗೂ ಗೊತ್ತದ ಎಲ್ಲ, ಚಡ್ಡಿ ಹಾಕೊಂಡ್ ತಿರ್ಗಾಡ್ರಿ ಅಂತ. ನೀ ಏನ್ ಹೇಳ್ತಿ ಅದನ್ನ? ನಾ ಏನ್ ದಿಮಾಕಿನ ಮಾತು ಮಾತಾಡಿ, ನೀವೇ ಅಂದ್ರಿಲ್ಲ ಮತ್ತ ನಾವ್ ಏನ್ ಬೇಕಾದ್ರೂ ಹಾಕೋತೀವಿ ಅಂತ. ಹಾಕೋರಿ, ನಿಮ್ಗೆ ಯಾರು ಬೇಡ ಅಂದಾರ? ಇವತ್ತು ಮಿಡಿ ಹಾಕೊಂಡಿರಿ, ನಾಳೆ ಚಡ್ಡಿ ಹಾಕೋತೀರಿ ಅಂತೀನಿ ಅಷ್ಟೇ. ನೀ ಇವತ್ತು ಜುಟ್ಲ ಹಾಕೊಂಡಿ ಅಲ್ಲ, ನಾಳೆ ಕೂದ್ಲ ಕತ್ತರಿಸ್ಕೊಂಡ್ ಬಾ, ಬಾಬ್ ಕಟ್ ಮಾಡ್ಸ್ಕೊಂಡ್ ಬಾ, ಅದೊಂದ್ ರೀತಿ ಚಲೋ ಅನಿಸ್ತದ. ದಿಮಾಕಿರಿಗಳು ಸಾಕ್ಷಿ, ಹಿಂಗ ಚುಚ್ಚಿ ನಕ್ಕೋತ ಮಾತಾಡ್ತಿಲ್ಲ, ನಿನಗೇನು ಅನ್ಸಂಗಿಲ್ಲನ? ಏನಿನ ಒಬ್ರು ಏನಾರ ಡ್ರೆಸ್ ಹಾಕೊಂಡಿರ್ತಾರಂದ್ರ ಅದಕ್ಕ ಸಪೋರ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಸುಮ್ಮಿರ್ಬೇಕು. ಅದು ಬಿಟ್ಟು ಹಿಂಗ ಹಿಯಾಸದು, ನಗುದು, ಚುಚ್ಚಿ ಮಾತಾಡೋದು ಮಾಡ್ತಿರಲ್ಲ, ಏನ್ ಬರ್ತದ ನಿಮಗ? ಸುಮಾ, ಅಂತವ್ರದೆಲ್ಲ ತಲೆ ಕೆಡ್ಸ್ಕೋಬಾರ್ದು, ಡೋಂಟ್ ಕೇರ್. ಅವು ನಾವು ತೀರಾ ಅವ್ರು ಒಂದ್ಗಳನ್ನ ಅವ್ರ ನಕ್ಕಗಳನ್ನ ನಾವು ಅಸಹ್ಯ ಮಾಡ್ಕೊಂಡೇವಂತಿಕೋ, ಮತ್ತಿಷ್ಟು ಅಸಹ್ಯ ಮಾಡ್ತಾರ. ಅಂತವ್ರಿದ್ರಿ ಕಾಲರ್ ಎತ್ತಗೊಂಡ್ ತಿರ್ಗಾಡ್ಬೇಕು, ಮಾತಾಡ್ರಿ ನೀವು ಅಂತೇಳಿ. ಬಾಬಾರ ಇವ್ಕುರ್ದೇನ್ ಹಚ್ಚಿರಿ ನಮ್ ಜೊತೆ ಏನ ಹೋಗ್ರಿ, ಓಣಿ ನೋಡಿ ತಿರ್ಗಾಡ ಬರ್ರಿ. ಮತ್ತ ಡ್ರೆಸ್ ಹಾಕೊಂಡಿರಿ, ಎಲ್ಲಾ ಕಡೆ ತೋರಿಸ್ಬೇಕಲ್ಲ. ವೀಣಿ, ಹೆಚ್ಚಿಗೆ ಮಾತಾಡ್ಬೇಡ ನೀನು, ನೋಡ್ ಮತ್ತೆ ನೀನು ಹುಷಾರಾಗಿರು. ನಾವು ಓಣಿಯಾರ ತಿರ್ಗಾಡ್ತೀವಿ, ಮನಿಗಾರ ಹೋಗ್ತೀವಿ, ನಿನಗೆ ಯಾಕೆ ಬೇಕಲ್ಲೇ? ನಿಂದೆಷ್ಟದಷ್ಟು ನೋಡ್ಕೊಂಡು ಹೋಗಷ್ಟೇ. ಏನಾರ ಮಾಡ್ಕೊ ಹೋಗ, ನಿನ್ ತಂಟೆಗೆ ಯಾರು ಬರ್ತಾರ? ಮನಿಗಾರ ಹೋಗು, ಓಣ್ಯಾಗಾರ ತಿರ್ಗಾಡಕ್ ಹೋಗು. ಇಲ್ಲದ್ದ ಅಸಹ್ಯನೇ ಮಾಡ್ತಾವ ಏನಾರ ಒಂದು. ಸುಮಾ, ಬಾಬಾ, ಬಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬಗಳೋದಿಲ್ಲ, ಇಂಥ ಬಗಳೋ ನಾಯಿಗಳನ್ನ ಕೇರೆ ಮಾಡಬಾರ್ದು. ಸುಮ ಬಾ ಬಾ ಬಾ, ಸುಮ ಹೋಗೋಣು ಬಾ ಬಾ ಬಾ. ಯಾಕಲ್ಲೇ ಸುಂದ್ರಿ, ನಮಗ ನಾಯಿ ಅಂತಿದಿ? ನಿಮಗೆ ಅಂದಿನಿ ಅಂತ ಯಾಕೆ ಅನ್ಕೋತೀರಿ? ಬಗಳೋ ನಾಯಿ ಕಚ್ಚೋದಿಲ್ಲ ಅಂತ ಎಲ್ಲರೂ ಲೋಕಾರೂಢಿ ಮಾತಾಡ್ತಾರಿಲ್ಲ, ಹಂಗಂದಿನಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲ್ ಮುಟ್ಕೊಂಡು ಯಾಕೆ ನೋಡ್ಕೋತೀರಿ? ಹೋಗ್ರಿ, ಇಬ್ರು ಜೋಡಾಗಿ ಹೋಗಿ ಮನೇನ್ ಕೆಲಸ ನೋಡ್ಕೊ ಹೋಗ್ರಿ. ಒಂದೊಂದು ಅತಿ ದಿಮಾಕ್ ಮಾಡ್ತಿರ್ತಾವ ಬಿಡಾವಿಣ, ಏನು ಗೊತ್ತಿರಂಗಿಲ್ಲ. ಈಗ ಅರ್ಧ ಜೀವನ ಆಗಿಂದ ಅವಾಗ ಡ್ರೆಸ್ ಹಾಕೊಳ್ಳೋದು, ಪಾಸ್ ಹಾಕೊಳ್ಳೋದು ಕಲ್ತಿರ್ತಾವಲ್ಲ, ಅವಾಗಿನೂ ಗನ ಸೊಕ್ಕು ದಿಮಾಕ ಬಂದಿರ್ತದ ಬಾಳ. ಅಂತವ್ರು ನಾವು ಕೇರ್ ಮಾಡಮ್ ಬೇಡ, ಬಾವಿಣ ಹೋಗು. ಅಯ್ಯಯ್ಯ ಮಳ್ಳ್ಯಾರೇ, ಮೊದ್ಲಿಂದ ಡ್ರೆಸ್ ಹಾಕೊಂಡಿರಲ್ಲ, ಏನ್ ಕಮ್ಮನ್ ಡ್ರೆಸ್ ಹಾಕೊಂಡಿರ್ ತಗೋ, ನೀವು ನೋಡಿಲ್ಲ ನಾವು. ಬಾ ಸುಮ. ಎಷ್ಟು ಅಸಹ್ಯ ಆಗ್ಯದ ನೋಡಿ ಆ ಸಾಕ್ಷಿ ಇಬ್ರು. ಈಕೆ ನೋಡು ಸುಮ್ಮವ ಮಿಡಿ ಹಾಕೊಂಡಾಳ, ಆಕೆರೆ ಆ ಜುಟ್ಲ ನೋಡು, ಆ ಚಸ್ಮಾ ನೋಡು, ಎಷ್ಟು ಅಸಹ್ಯವ ತಾಯಿ. ಹೌದವ, ಅಸಹ್ಯ ಸುರಿತಾವ ಎರಡು. ನೋಡ್ದೆ ಸುಮ್ಮ ಹೆಂಗ್ ಮಾತಾಡ್ತಾರ ಅವ್ರು ಅಂತೇಳಿ. ಹೆಂಗ್ ಸಿಕ್ಕಾಕೊಂಡ್ರು ನೋಡಿ ಇಲ್ಲಿ. ಎಲ್ಲಾರು ಹಿಂದ ಆಡ್ಕೊಳ್ಳೋರನೇ ಇರ್ತಾರ, ನೀನ ಸುಮ್ನೆ ನಮಗಂತಾವ್. ಇನ್ನೊಂದ್ಸಲ ನನಗೇನ್ರ ಚಾಡ ಮಾಡಿ ಸುಂದ್ರಿ ಅನ್ಲಿ ಅವ್ರು ಅಲ್ಲೇ ಚರ್ಮ ಸುಲಿಯಂಗ ಹೊಡಿತೀನಿ ಮತ್ ನಾನು. ಹೌದು, ದಿಮಕ್ಕಿಡಿಗಳು ಎರಡು ಜೋಡಾಗಿ ಎಷ್ಟು ಅಸಹ್ಯ ಮಾಡ್ತಾವ ನೋಡು. ಮೇಡಮ್ ಅವರ, ನೀವು ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಯಾರೇ ನೀವು? ಯಾಕೆ ಬೇಕ್ರಿ? ನಾವು ಎಷ್ಟು ಜನ ಇರಲ್ರಿ, ಅದನ್ನ ತಗೊಂಡು ನೀವೇನ್ ಮಾಡ್ತೀರಿ? ಅಯ್ಯೋ, ಇದ್ಯಾಕ್ರಿ ಮೇಡಮ್ ಇಷ್ಟೊಂದು ಸಿಟ್ಕೆ ಇರ್ತೀರಿ? ನಾವು ಸರ್ವೆ ಮಾಡ್ಲಿಕ್ಕೆ ಬಂದೀವ್ರಿ, ಅದಕ್ಕೆ ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಿ ಅಂತ ಹೇಳ್ರಿ, ಬರ್ಕೋತೀವಿ ನಾವು. ಏನ್ ಸಂತೆನ ಸರ್ವೆ ಮಾಡ್ಕೊಂಡು ಹೋಗ್ತೀರಿ? ಮನೆಯರ ಬಂದು ಎಲ್ಲರ ಹೆಸರು ಏನ್ ಮಾಡ್ತೀರಿ, ಎಷ್ಟು ಪಗಾರದ, ಎಷ್ಟಿದು ಎಲ್ಲ ಬರ್ಕೊಂಡೋಗ್ಯಾರಿ. ಮತ್ತೆ ನೀವು ಬಂದಿರಲ್ಲ ಈಗ ಸಂತೆನ ಅದೇ ಮಾಡಮ್ ಏನ್ರಿ? ನಾವು ಬಂದವ್ರಿಗೆಲ್ಲ ಹೇಳ್ಕೊತ ಕೂಡ ಮನು ಆಗಂಗಿಲ್ರಿ ನಮ್ಗ. ಸ್ವಚ್ಛತೆ ನೋಡ್ರಿ, ನಾ ಏನು ಹೇಳಂಗಿಲ್ರಿ, ಸೀದಾ ಹೋಗ್ಬಿಡ್ರಿ ನೀವು. ಮಾಮಿ ನಂಬಿ ಬಿಟ್ರೇನ್ರಿ? ನಾವ್ರಿ ಮಾಮಿ ಸುಂದ್ರಿ ಸುಮಾರಿ. ಇವ್ರ ದಾರಿ ಹೊಡಿಲಿ ಹೆಂಗಾಗ್ಯಾವ ನೋಡ್ರಿ.
ಏನ ಸೇಗಿದೆ ನಿಮ್ಮ ಕೋಡಿಗಳೇ, ಯಾಕೆ ಬೇಕು ನಿಮ್ಗೆ ಇಷ್ಟು ವಯಸ್ಸಾಗಿಂದ? ಚಲೋ ತೋಟಿದ್ರೆ ಏನೇ ಅಲ್ಲಿ ಡ್ರೆಸ್ ಸುಂದ್ರಿ 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 ಹೆಂಗಾಗಿಲ್ಲ ನಿನ್ನ ಚಸ್ಮಾ ಗಿಸ್ಮಾ ಹಾಕೊಂಡು? ನಿಮ್ಮ ಕೋಡಿಗಳೇ ಯಾಕ್ರಿ ಮಾಮಿ ಚಂದಾಗಿಲ್ರಿ? ನೀವೇ ಹೇಳಿರಿಲ್ರಿ ಮೊನ್ನೆ ನೋಡ್ತೀನಿ ಹಾಕೊಂಡ್ ಬರ್ರಿ ಅಂತ. ಹಿಂಗ್ಯಾಕ್ ನಗ್ತೀರಿ ಮಾಮಿ? ಅಸಹ್ಯ ಮಾಡ್ತಿರಲ್ಲ. ಚಂದಾಗಿಲ್ಲೇನ್ರಿ? ಚಂದಾಗಿರವ, ಚಂದ ಮಸ್ತಾಗಿರಿ. ನಾನೇ ಫಸ್ಟ್ ನೋಡಿನಲ್ಲ, ಅದಕ್ಕೆ ನನಗೆ ಅನಿಸ್ತಿರ್ಬೇಕಂಗ. ಒಟ್ಟ ಯಾವಾಗ ನೋಡಿಲ್ಲ ನಿಮ್ಮನ್ನ ಈ ತರ ಡ್ರೆಸ್ ಮೇಲೆ ದಮ್ಮಿ ಹಿಂಗೆ ಹಾಕೊಂಡು ಬಂದ ನಿಂತ್ರಿ ಹಂಗ. ಅದ್ರಾಗೂ ಸರ್ವೆ ಮಾಡಕ್ ಬಂದ್ರ ಸರ್ವೆ. ನನಗೆ ಎಷ್ಟು ಬಕ್ರ ಮಾಡಿದ್ರ ನೋಡಿ ನೀವು. ನಿಮ್ಮ ಕೋಡಿಗಳೇ ಕೂಡ್ ಬರ್ರಿ. ಮಾಮಿ ನೀವು ಅಷ್ಟೇ ಅಂತ ಅಲ್ರಿ ಬಕ್ರ ಆಗಿದೆ ಅಂತ ಅನ್ಕೋಬೇಡ್ರಿ. ಸಾಕ್ಷಿ ವೀಣಾ ಅವರು ಕುನ ಹಿಡಿಲಿಲ್ರಿ ನಮಗ, ಮನುಷ್ಯನೂ ಕುನ ಹಿಡಿಲಿಲ್ರಿ. ಅಷ್ಟು ಚೇಂಜ್ ಕಾಣ್ತೀವ್ರಿ ನಾವು. ಮತ್ತ ಇಂಥ ಅವತಾರದಾಗ ಒಟ್ಟ ನೋಡಿರಂಗಿಲ್ಲ. ಇಷ್ಟು ದಿನ ಸೀರೆ ಒಳಗೆ ನೋಡಿರ್ತೀವಿ, ಒಮ್ಮೆ ಹಿಂಗ್ ತಯಾರಾಗಿ ಬಂದ್ರ ಯಾರು ಕುನ ಇಡ್ತಾರ ನಿಮ್ಮ? ಅಲ್ಲ ನಿಮ್ಮ ಈಸ್ ದಿನ ಸೀರೆ ಉಟ್ಕೊಂಡವ್ರು ಈಗೀಗ ಫಸ್ಟ್ ಈ ಡ್ರೆಸ್ ಹಾಕೊಂಡ್ರಿರಲ್ಲ ಅನುವಾತವ? ಹ್ಞೂ ರೀ ಮಾಮಿ, ಭಾರಿ ಆರಾಮ್ ಅನಿಸ್ತದ್ರಿ. ಅದು ಸೀರೆ ಅಂದ್ರಿನ ಆ ಕಡೆ ಜಗ್ಗ ಈ ಕಡೆ ಜಗ್ಗ ಅವೆಲ್ಲ ಗಣರಗಳಿರಿ ಸೀರೆದು. ಡ್ರೆಸ್ ಹಂಗಲ್ ನೋಡ್ರಿ, ಆರಾಮ್ ರೀ ಮಾಮಿ, ಮೈ ತುಂಬಾನು ಇರ್ತದ್ರಿ. ಇನ್ನೊಂದು ಅದಕ್ಕೆ ಡ್ರೆಸ್ ಹಾಕೋಬೇಕಂತ ಮಾಡೇನ್ರಿ ಅವ ದಿನ. ನೀವು ಸುಮ್ಮ ನೈಟಿ ಹಾಕೊಂಡ್ಬಿಡ್ರಿ ಮಾಮಿ. ಎಲ್ಲರೂ ಹಾಕೋತಾರಿ ಈಗ ನೈಟಿ, ನೀವೇ ಹಾಕೊಳಂಗಿಲ್ಲೇನ್ರಿವ? ಒಂದಿಷ್ಟು ದಿನ ಪ್ರಿಯಾ ಹಾಕೊಂಡಿದ್ದಿಲ್ರಿ ನಿಮಗ? ಹ್ಞೂ ನಾಯವ್ವ ಫಸ್ಟ್ ಬಂದಾಗ ಗಂಟೆ ಬಿದ್ದಿದ್ಲು, ತರ್ತೀನ್ರಿ ಮಾಮಿ ಹಾಕೋರಿ ಅಂತೇಳಿ. ನನಗೂ ಅನಿಸಿತ್ವ, ಆಕಿ ಒಂದಿಂದ ತಲೆ ಕಟ್ಟಿಬಿಟ್ಟಿತ್ತಾನೇನ, ಹಾಕೋಬೇಕಂತಾನೆ ಮಾಡಿ ನಿಮ್ಮ ಮಾಮನ ಮುಂದಂದೆ ಬೈದ್ಬಿಟ್ರ ಅವ್ರು. ಇಲ್ಲದ್ದ ಮಾಡ್ತೇನು ಕಾರ್ಬಾರ ಅಂತೇಳಿ. ಪ್ರಿಯಾ ತಂದು ಕೊಡ್ತೀನಿ ಮಾಮಿ, ನೈಟ್ ಅಷ್ಟೇ ಹಾಕೋರಿ ಸ್ವಲ್ಪ ದಿನ, ಆಮೇಲೆ ಮಾಮಾರಿಗೆ ಇಷ್ಟ ಆಗ್ತದ ಕಂಟಿನ್ಯೂ ಹಾಕೊಳಕಂತ್ರಿ ಅಂತ ಹೇಳ. ನೋಡ್ಬೇಕವ್ವ ಏನು ಮಾಡ್ತದಾನೆ, ಅಸಹ್ಯ ಆಗ್ತದನ ಅಂತ ಅನಿಸ್ತದವ. ಹಂಗೇನು ಆಗಂಗಿಲ್ರಿ ಮಾಮಿ, ಫಸ್ಟ್ ಒಂದೆರಡು ದಿನ ಅನಿಸ್ತದ್ರಿ ಅಸಹ್ಯ ಆದಂಗ, ಒಂಥರ ಥರ ಆದಂಗ, ಆಮೇಲೆ ಸರಿ ಓದ್ತದ್ರಿ. ಏನು ಮಾಡೋದು ಬಿಡ್ರಿ ಮಾಮಿ, ನಮ್ಗೆ ಯಾವ ಕಂಫರ್ಟೇಬಲ್ ಆಗ್ತದ ಆ ಡ್ರೆಸ್ ಹಾಕೊಳ್ಳೋದು ಬಿಡ್ರಿ. ಅದು ಕರೆ ಬಿಡು, ಆದ್ರೂ ಮೊದಲಿಂದ ಹಾಕೊಂಡಿರಂಗಿಲ್ಲಲ್ಲ, ಈಗ ಒಂದು ಸ್ವಲ್ಪ ಇದು ಆದಂಗ ಆಗ್ತದ. ನೋಡಮ್ಮ ಹಾಕೊಂಡ್ರೆ ನಾನು ರಾತ್ರಿ ಅಷ್ಟೇ ಹಾಕೊಳಕಿವ, ಹೊರಗೇನು ಬರಂಗಿಲ್ಲ ಹಾಕೊಂಡು. ಆದ್ರೆ ನಮಗೆಲ್ಲ ಅಸಹ್ಯ ಕಾಣ್ತಾವ. ಮೊದಲಿಂದ ಹಾಕೊಂಡ್ ಮನಿ ಮರು ಹೋಗು ಮಂದಿ ಭಾಳ ಆಗ್ತಾರ, ದೊಡ್ಡ ಮಂಟನ ಅಂತೇಳಿ ಅನ್ಕೊಂಡಿರ್ತಾರ. ನಾವು ಅಂತಾವ ಹಾಕೊಂಡ್ರೆ ಸರಿ ಅನ್ಸಂಗಿಲ್ಲ ಬಿಡ ಸುಮ. ನಮ್ಮ ಪ್ರಿಯಾಗನ ಎಷ್ಟು ಮಂದಿ ಅಂತಾರೆ, ಆಕಿ ಬಂದು ಹೊಸ್ದಾಗಿ ಜೀನ್ಸ್ ಪ್ಯಾಂಟು ಟಿ ಶರ್ಟು ಅಂತವೆಲ್ಲ ಹಾಕೋತಿದ್ಲಲ್ಲ, ಊರಾಗ ಎಷ್ಟು ಮಂದಿ ಅಂತಾರೆ ಗೊತ್ತನು? ನಮ್ಮ ರಾಜು ಅದೇ ಅನ್ನವ. ಏನು ಮಾಡೋದಮ್ಮ, ಮಂದಿ ಅಂತಾರ, ಆಕಿಗೆ ಯಾವ್ದು ಕಂಫರ್ಟೇಬಲ್ ಆಗ್ತದ ಅದನ್ನ ಹಾಕೋತಾಳ, ಆಕಿ ಮೊದಲಿಂದ ಹಾಕೊಂಡು ಬಂದಕ್ಕಿದ್ದಾಳ, ಇಲ್ಲಿ ಬ್ಯಾಡ ಅಂದ್ರೆ ಹೆಂಗ ಅಂತೇಳಿ ಅವ ನೀ ಯಾರಂದ್ರು ತಲೆ ಕೆಡ್ಸ್ಕೊಳ್ಬೇಡಮ್ಮ ಅಂತ ಹೇಳಿದ. ಅದಕ್ಕೆ ನಾ ಅವಾಗಿಂದ ಸುಮ್ಮ ಆಗ್ಬಿಟ್ಟೆ. ಆಮೇಲೆ ಒಂದಂತೂ ತಾವೇ ಗಪ್ಪ ಆದ್ರೆ ಬಿಡು ಅಂತಾರ, ಒಂದು 4 ದಿನ ಆಮೇಲೆ ಗಪ್ಪ ಆಗ್ತಾರ. ಕರೆ ನಮಗೂ ಒಂದು ಸ್ವಲ್ಪ ಇದು ಅನಿಸ್ಬೇಕು ನೋಡುವ. ಕರೆ ರೀ ಮಾಮಿ, 4 ದಿನ ಮಾತಾಡ್ತಾರ್ರಿ, 4 ದಿನ ಆಗಿನ ತಾವೇ ಗಪ್ಪ ಆಗಿಬಿಡ್ತಾರ್ರಿ. ಅಲ್ರಿ ಮಮ್ಮಿ, ಎಷ್ಟು ದಿನ ಅಂತ ಮಾತಾಡ್ತಾರ್ರಿ? 8 ದಿನ ಮಾತಾಡ್ತಾರ ಭಾಳ ಅಂದ್ರ. ಪದೇ ಪದೇ ನಮ್ಮ ಬಗ್ಗೆನೇ ಮಾತಾಡ್ಲಿಕ್ಕೆ ಅವ್ರಿಗೆ ಬೇರೆ ಕೆಲಸ ಇರಂಗಿಲ್ಲೇನ್ರಿ ಅಂತ 4 ದಿನ ಎದ್ದಿರ್ತದ್ರಿ. ಭಾರಿ ಒಂದು ವಿಷಯ ಯಾವ್ದಾರ ಬಂದಿತ್ತ ಬರೀ ಅದೇ 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 ಮಾತಾಡ್ತಾರ. ಆಮೇಲೆ ಸುಮ್ಮ ತಮ್ಮಷ್ಟಕ್ಕೆ ತಾವು ಇದ್ದು ಬಿಡ್ತಾರ. ಯಾವ್ದು ಕನ್ನಂಗಿಲ್ಲ ಹೇಳ್ರಿ ಮಮ್ಮಿ, ಎಲ್ಲದಕ್ಕೂ ಅಂತಾರ್ರಿ ಜನಗಳು. ರೀ ಡ್ರೆಸ್ ಹಾಕೊಂಡ್ರು ಅಂತಾರ, ಹಾಕೊಳ್ಳಿಲ್ಲ ಅಂದ್ರು ಅಂತಾರ, ದುಡಿದ್ರು ಅಂತಾರ, ಖಾಲಿ ಕೂತ್ರು ಅಂತಾರ, ರೊಕ್ಕ ಗಳಿಸಿದ್ರು ಎಷ್ಟು ಗಳಿಸಾಳ ಅಂತಾರ, ಗಳಿಸ್ಲಿಲ್ಲ ಅಂದ್ರೆ ಏನು ಗಳಿಸಿಲ್ಲ ಅಂತಾರ. ಒಂದಕ್ಕೂ ಬಿಡಂಗಿಲ್ಲ ನೋಡ್ರಿ ಮಾಮಿ, ಎಲ್ಲದಕ್ಕೂ ಅಂತಾರ್ರಿ ಜನಗಳು. ಅವ್ರ ಹಂಗಂತಾರ ಅಂತ ತಲೆ ಕೆಡ್ಸ್ಕೊಂಡಿವಂದ್ರ ಜೀವನನೇ ಮಾಡ್ಲಿಕ್ಕೆ ಆಗಂಗಿಲ್ರಿ. ನಾ ಮೊದಲೆಲ್ಲ ಭಾಳ ಹಚ್ಕೋತಿದ್ದೆ ರೀ, ಈಗ ಬಿಟ್ಬಿಟ್ಟಿನ್ರಿ ವಾ, ತಲೆನೇ ಕೆಡ್ಸ್ಕೊಂಗಿಲ್ಲ ನೋಡ್ರಿ ಮಾಮಿ ಯಾರು ಏನಂದ್ರೂ. ನೀ ಹೇಳೋದನ್ನು ಕರೆಯದ ಬಿಡು ಸುಂದರಿ, ತಲೆ ಕೆಡ್ಸ್ಕೋಬಾರ್ದು. ಆದ್ರೂ ಯಾರ ಅಂದ ಮಾತು ಚುಚ್ಚುತ್ತಾವ ನಿನ್ನ ಮನಸ್ಸಿಗೆ ಅತ್ತೆ ಹತ್ತವ ಬಿಡ ಯವ್ವ. ನಾನು ಎಷ್ಟು ಬಿಡ್ಬೇಕಂತೀನಲ್ಲ ಆಗಂಗ್ಲವ ಹಂಗ. ಹೌದ್ರಿವ ಮಾಮಿ, ನನಗೂ ಕೆಟ್ಟ ಮಾನಸಿಕ ಅಂತಾರಿ ಎಲ್ಲರೂ. ಎಷ್ಟು ಯಾರ ಏನ್ರ ಅಂದ್ರೂ ಹಚ್ಕೋಬಾರ್ದು, ತಲೆ ಕೆಡ್ಸ್ಕೋಬಾರ್ದು, ಅವ್ರನ್ನ ಬಿಟ್ಬಿಡ್ಬೇಕು ಅಲ್ಲಿಗೆ ಅಂತೀನಲ್ರಿ. ಆಗಂಗೆ ಇಲ್ರಿ, ಅದು ಎಲ್ಲೋ ಒಂದ್ ಕಡೆ ಕೊರಿತಾನೇ ಇರ್ತದ್ರಿ. ಯಾವ್ದಾರ ವಿಷಯ ನಮ್ಮ ಬಗ್ಗೆ ಏನಾರ ಮಾತಾಡ್ಯಾರ ಅಂತೇಳಿ ಗೊತ್ತಾಯ್ತಂದ್ರ ಅದು ಸಂತನ ಕೊರಿತದ ನೋಡ್ರಿ ಮಾಮಿ. ಹೆಂಗ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಇವತ್ತ ಒಂದು ಸ್ವಲ್ಪ ಓವರೇ ಮಾಡಿದ್ವಿ, ಆದ್ರೂ ತಪ್ಪು ತಿಳ್ಕೊಬೇಡ್ರಿ, ಸಪೋರ್ಟ್ ಮಾಡ್ರಿ. ನೋಡ್ರಿ ಒಂದೊಂದ್ ದಿನ ಒಂದೊಂದ್ ತರ ಇರೋದ್ರಿ. ಒಂದಿನ ಎಮೋಷನಲ್ ಇದ್ರ, ಒಂದಿನ ಕಾಮಿಡಿ ಇರ್ತದ್ರಿ, ಒಂದಿನ ಆಡ್ಕೊಳ್ಳೋದು ಇರ್ತದೆ. ಈ ತರ ಬೇರೆ ಬೇರೆ ಸ್ಟೋರಿ ತಂದ್ರ ನಿಮ್ಗೂ ಇಂಟ್ರೆಸ್ಟ್ ಬರ್ತಲ್ಲ ನೋಡ್ಲಿಕ್ಕೆ, ಅದ್ರ ಸಂಬಂಧ ಹಂಗೆ ಮಾಡೀವಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.